ಐ ಆಮ್ ಆಲ್ಸೋ ಬುಲ್ಲಿಶ್ ಆನ್ ಗೋಲ್ಡ್ ಆ್ಯಂಡ್ ಸಿಲ್ವರ್, ಬಟ್ ಸ್ವಲ್ಪ ಕನ್ಸಾಲಿಡೇಟ್ ಆಗ್ಬೋದು. ಯಾವಾಗ ಮೇಲೆ ಹೋಗುತ್ತೋ ಗೊತ್ತಿಲ್ಲ, ಲಾಂಗ್ ಟರ್ಮಲ್ಲಿ ಮೇಲೆ ಹೋಗುತ್ತೆ. The price of silver and gold reached new highs today. The price of gold has soared to a new record. Now, the price of gold has risen above $5,000 an ounce for the very first time. ಗೋಲ್ಡ್ ಸಿಲ್ವರ್ ಮೇಲೆ ಹೋಗುತ್ತೆ, ಬಟ್ ಸಡನ್ಲಿ ಸಿಲ್ವರು 70,000ದಿಂದ 4 ಲಕ್ಷಕ್ಕೆ ಹೋಗಿತ್ತಲ್ಲ, ಆ ಥರ ಎಲ್ಲ ಆಗಲ್ಲ. ನಿಧಾನಕ್ಕೆ ಹೋಗುತ್ತೆ, ಬಟ್ ಅದಕ್ಕಿಂತ ನಿಮಗೆ ಸೇಮ್ ಬೇರೆದ್ರಲ್ಲೂ ದುಡ್ಡು ಮಾಡ್ಬೋದು. ಗೋಲ್ಡ್ಗಿನ್ನ ಜಾಸ್ತಿ ನನ್ನ ಪ್ರಕಾರ ಇವಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನನ್ನ ಪ್ರಿಡಿಕ್ಷನ್ನು. ಯಾಕಂದರೆ ಮಾರ್ಕೆಟ್ ಇಷ್ಟು ವರ್ಷ ಹೋಗಿಲ್ಲ, 2 ವರ್ಷ ಹೋಗಿಲ್ಲಲ್ಲ, ಇವಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಯಾವ ಫಂಡು ಕೂಡ 30 ವರ್ಷ ರನ್ ಆಗಿರೋ ಫಂಡು ಮುಚ್ಕೊಂಡು ಹೋಗಲ್ಲ. ಯಾಕಂದರೆ ಮ್ಯೂಚುವಲ್ ಫಂಡ್ ಈಸ್ ಹೈಲಿ ಪ್ರಾಫಿಟಬಲ್ ಬಿಸ್ನೆಸ್, ಕ್ಯಾಶ್ ಫ್ಲೋ ಬಿಸ್ನೆಸ್. ಅದನ್ನು ಯಾರೂ ಕ್ಲೋಸ್ ಮಾಡಲ್ಲ. ಆಕ್ಟಿವ್ ಇನ್ಕಮ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಪೀಸ್ಫುಲ್ಲಾಗಿ ನಿದ್ದೆ ಬರಲ್ಲ. ಯಾವುದೇ ಪೊಸಿಷನ್ ತಗೊಂಡು ಇಟ್ಕೊಂಡ್ರು ನಿಮಗೆ ನಾಳೆ ಬಗ್ಗೆ ಭಯ ಆಗುತ್ತೆ. ಝೊಮ್ಯಾಟೊ ಡೆಲಿವರಿ ಬಾಯ್ನ ಮೀಟ್ ಮಾಡಿದೆ, ಅಲ್ಲಿ ನಾನು ಟೀ ಕುಡಿತಿದ್ದೆ, ಬಂದು ಮಾತಾಡ್ಸಿದ್ರು. ಅವ್ರು ಬಂದು ಅವ್ರ ಪೋರ್ಟ್ಫೋಲಿಯೋದವ್ರು, ಸರ್ ನೋಡಿ ಸರ್, ನಾನು ನಿಮ್ಮಿಂದ ಒಂದು ಶೇರ್ನ ಬೈ ಮಾಡಿದ್ದೆ, ಅದು 150% ಮೇಲೋಗಿದೆ ಅಂತ, ಸ್ಟ್ಯಾಂಡರ್ಡ್ ಗ್ಲಾಸ್. ಬ್ರೋ, ನಾನು ಪಬ್ಲಿಕಲ್ಲಿ ಈ ಥರ ಬಂದುಬಿಟ್ಟು ನಿಮ್ಗೆ ಏನು ಹೇಳಿದ್ರು ಪ್ರಾಬ್ಲಮ್ಮೇ, ಸೆಲ್ ಮಾಡಿ ಅಂದರೂ ಪ್ರಾಬ್ಲಮ್ಮೇ, ಬೈ ಮಾಡಿ ಅಂದರೂ ಪ್ರಾಬ್ಲಮ್ಮೇ. ಈಗ ನಮ್ಮ ವೀಡಿಯೋನ ಇಂಥವರೆಲ್ಲ ನೋಡ್ತಾರೆ, ಡೈಲಿ ವೇಜಸ್ ಕೆಲಸ ಮಾಡೋರೆಲ್ಲ ನೋಡ್ತಾರೆ ಅಂದಾಗ ನಾವೆಷ್ಟು ಹುಷಾರಾಗಿರ್ಬೇಕು ಬ್ರೋ. ಈಗ ಏನಾಗುತ್ತೆ ಗೊತ್ತಾ, ಸ್ಟ್ಯಾಂಡರ್ಡ್ ಗ್ಲಾಸ್ನ ಬೈ ಮಾಡಿದ್ರೆ ಇದು ಮೇಲೆ ಹೋಯ್ತಾ, ನೆಕ್ಸ್ಟು ನಾನು ಏನೇ ಮಾಡಿದ್ರು, ಯಾವುದೇ ಸ್ಟಾಕ್ ಬಗ್ಗೆ ಮಾತಾಡಿದ್ರು ಕಣ್ಣು ಮುಚ್ಕೊಂಡು ನಂಬ್ತಾರೆ, ಕಣ್ಣು ಮುಚ್ಕೊಂಡು ಹೋಗಿ ದುಡ್ಡು ಹಾಕ್ತಾರೆ. ಇವಾಗ ನಿಪಾನ್ ಇಂಡಿಯಾ ಅಂತ ನೋಡ್ತಿದ್ದೀರಲ್ಲ ಮ್ಯೂಚುವಲ್ ಫಂಡು, ಇದು ಬಂದುಬಿಟ್ಟು ಮುಂಚೆ ರಿಲಯನ್ಸ್ ಓನ್ ಮಾಡ್ತಿತ್ತು, ಅನಿಲ್ ಅಂಬಾನಿ ಓನ್ ಮಾಡ್ತಿದ್ದ. ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಚೆನ್ನಾಗಿದೆ, ಅನಿಲ್ ಅಂಬಾನಿ ಬೇರೆ ಬೇರೆ ಏನೋ ಪ್ರಾಬ್ಲಮ್ ಮಾಡಿಕೊಂಡು ಇದನ್ನು ಸೆಲ್ ಮಾಡ್ದೆ. ಟ್ರಸ್ಟ್ ಇದೆಯಲ್ಲ, ಟ್ರಸ್ಟ್ ಮನಿಗಿನ್ನ ದೊಡ್ಡದು, ದುಡ್ಡಿಗಿನ್ನ ಭಯಂಕರ ದೊಡ್ಡದು. ಯಾಕಂದರೆ ನಾನೇ ನೋಡ್ತಿದ್ದೀನಿ, ಎಷ್ಟೋ ಜನ ಜಸ್ಟ್ ಟ್ರಸ್ಟಿಂದನೇ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ. ಸ್ವಲ್ಪ ದುಡ್ಡು ಬಂದ ತಕ್ಷಣ, ಸ್ವಲ್ಪ ದುಡ್ಡಿನ ಆಸೆ ಬಂದ ತಕ್ಷಣ ಜನ ನಿಯತ್ನ ಬಿಟ್ಬಿಡ್ತಾರೆ. ನಿಮಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಾಗಿದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಬ್ರೋ, ಕರೆಂಟ್ಲಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಡೌನ್ ಆಗ್ತಾ ಇದೆ, ಮತ್ತು ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್ ಇಂಡಸ್ಟ್ರಿಗೆ ತುಂಬ ಯೂಸ್ ಆಗುತ್ತೆ. ಸೊ ನೆಕ್ಸ್ಟು 5 to 10 ಇಯರ್ಸಲ್ಲಿ ಮೆಟಲ್ ಮೇಲೆ SIP ಮಾಡೋಣ ಅಂತಿದ್ದೀನಿ. ಆಲ್ರೆಡಿ ನಾನು ಮ್ಯೂಚುವಲ್ ಫಂಡಲ್ಲಿ ಮಾಡ್ತಾಯಿದ್ದೀನಿ. 5.5K ಪರ್ ಮಂತ್, 10% ಸ್ಟೆಪ್ ಅಪ್. ಪ್ಲೀಸ್ ಸಜೆಸ್ಟ್ ಮಾಡಿ, ಮೆಟಲ್ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡವಾ ಅಂತ. ಮಾಡಿ ಬ್ರೋ, ಬಟ್ ಪೂರ್ತಿ ಅಲ್ಲೇ ಮಾಡಬೇಡಿ, ಡೈವರ್ಸಿಫಿಕೇಷನ್ ಮಾಡಿ. ಐ ಆಮ್ ಆಲ್ಸೋ ಬುಲ್ಲಿಶ್ ಆನ್ ಗೋಲ್ಡ್ ಆ್ಯಂಡ್ ಸಿಲ್ವರ್, ಬಟ್ ಸ್ವಲ್ಪ ಕನ್ಸಾಲಿಡೇಟ್ ಆಗ್ಬೋದು. ಯಾವಾಗ ಮೇಲೆ ಹೋಗುತ್ತೋ ಗೊತ್ತಿಲ್ಲ, ಲಾಂಗ್ ಟರ್ಮಲ್ಲಿ ಮೇಲೆ ಹೋಗುತ್ತೆ. ಗೋಲ್ಡ್ ಸಿಲ್ವರ್ ಮೇಲೆ ಹೋಗುತ್ತೆ, ಬಟ್ ಲಾಸ್ಟ್ ಟೈಮ್ ಇದು ಆಗಿತ್ತಲ್ಲ, ಗ್ರೋತ್ ಆಗಿತ್ತಲ್ಲ, ಆ ಥರ ಎಲ್ಲ ಆಗಲ್ಲ. ಆ ಥರ ಮತ್ತೆ ಆಗೋದಿಲ್ಲ. ಸಡನ್ಲಿ ಸಿಲ್ವರು 70,000ದಿಂದ 4 ಲಕ್ಷಕ್ಕೆ ಹೋಗಿತ್ತಲ್ಲ, ಆ ಥರ ಎಲ್ಲ ಆಗಲ್ಲ. ನಿಧಾನಕ್ಕೆ ಹೋಗುತ್ತೆ, ಬಟ್ ಅದಕ್ಕಿಂತ ನಿಮಗೆ ಸೇಮ್ ಬೇರೆದ್ರಲ್ಲೂ ದುಡ್ಡು ಮಾಡ್ಬೋದು. ಗೋಲ್ಡ್ಗಿನ್ನ ಜಾಸ್ತಿ ನನ್ನ ಪ್ರಕಾರ ಇವಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನನ್ನ ಪ್ರಿಡಿಕ್ಷನ್ನು. ಯಾಕಂದರೆ ಮಾರ್ಕೆಟ್ ಇಷ್ಟು ವರ್ಷ ಹೋಗಿಲ್ಲ, 2 ವರ್ಷ ಹೋಗಿಲ್ಲಲ್ಲ, ಇವಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಬಟ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಿರೋದ್ರಿಂದ SIP ಮಾಡಿ, ಕಂಟಿನ್ಯೂ ಮಾಡಿ, ಸ್ಟಾಪ್ ಮಾಡಬೇಡಿ. ನನಗೆ ಈ ಥರ ಕಾಪರು, ಅಲ್ಯೂಮಿನಿಯಂ ಎಲ್ಲ ಇನ್ವೆಸ್ಟ್ ಮಾಡಬೇಡಿ ಬ್ರೋ, ಅದು ಕಂಪ್ಲೀಟ್ಲಿ ರಾ ಮೆಟೀರಿಯಲ್. ಅದು ಪ್ರೊಡಕ್ಷನ್ ಕಾಸ್ಟೇ ಅಪ್ ಆಗಿಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಪ್ರೊಡಕ್ಷನ್ನೇ ಕಮ್ಮಿ ಮಾಡಿಬಿಡ್ತಾರೆ. ಇದೆಲ್ಲ ನಿಮಗೆ 200-300% ಎಲ್ಲ ರಿಟರ್ನ್ ಸಿಗಲ್ಲ. ಸಿಲ್ವರ್ ಗೋಲ್ಡ್ ಥರ ಸಿಲ್ವರಲ್ಲೂ ಅಷ್ಟೊಂದು ಸಿಗಲ್ಲ, ಸಿಲ್ವರು ಅಷ್ಟೊಂದು ಮೇಲೆ ಹೋಗಬಾರ್ದು. ಎನಿಥಿಂಗ್ ದಟ್ ಇಂಡಸ್ಟ್ರಿನಲ್ಲಿ ಯೂಸ್ ಆಗ್ತಾ ಇದೆ ಅಂದರೆ ಅದನ್ನೇನಾದರೂ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕಾಸ್ಟ್ ಆಫ್ ಪ್ರಾಡಕ್ಟ್ ಕೂಡ ಜಾಸ್ತಿ ಆಗಿಬಿಡುತ್ತೆ. ನೀವು ಸಿಲ್ವರ್ನ ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಸೋಲಾರ್ ಪ್ಯಾನಲಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ, ಅದು ವೆರಿ ಲೋ ಯೂಸ್ ಮಾಡ್ತಾರೆ. ನಾಳೆ ಒಂದು ದಿವಸ ಜಾಸ್ತಿ ಯೂಸ್ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಬಂದಾಗ ಸಿಲ್ವರ್ ಏನಾದರೂ ಪ್ರೈಸ್ ಜಾಸ್ತಿ ಆದರೆ ಆ ಸೋಲಾರ್ ಪ್ಯಾನಲ್ ಪ್ರೈಸು ಜಾಸ್ತಿ ಆಗುತ್ತೆ. ಆವಾಗ ಮನುಷ್ಯ ಏನು ಮಾಡ್ತಾನೆ, ಸಬ್ಸ್ಟಿಟ್ಯೂಟ್ ಹುಡುಕ್ತಾನೆ, ಇದು ಬಿಟ್ಟು ಬೇರೆ ಯೂಸ್ ಮಾಡ್ಬೋದು ಅಂತ ಹುಡುಕ್ತಾನೆ. ಲಿಥಿಯಮ್ಮು ಹಿಂಗೆ ಆಗಿದ್ದು, ಲಿಥಿಯಮ್ ಅಯನ್ದು ಪ್ರೈಸ್ ಸಡನ್ಲಿ ರೈಸ್ ಆಗ್ತಾ ಇತ್ತು. 2021 ಸಡಕ್ಕತ್ ರೈಸ್ ಆಗಿತ್ತು. 2021-22 ಇವತ್ತಿಗೆ ಕಂಪೇರ್ ಮಾಡಿದ್ರೆ 80% ಡೌನ್ ಆಗಿದೆ ಲಿಥಿಯಮ್. ಈ ಥರ ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಗೆ ಏನು ಯೂಸ್ ಆಗುತ್ತೆ ಅದೆಲ್ಲನೂ ಕಮಾಡಿಟಿ. ಅದು ಇವತ್ತೆಲ್ಲ ನಾಳೆ ಸಪ್ಲೈ ಜಾಸ್ತಿ ಬರುತ್ತೆ ಅಥವಾ ಡಿಮ್ಯಾಂಡೇ ಕಮ್ಮಿ ಆಗುತ್ತೆ. ಅದರಿಂದ ಹೋಗ್ಬೇಡಿ. ಬೇಕಾದ್ರೆ ಗೋಲ್ಡು ಸಿಲ್ವರ್ನ ಕನ್ಸಿಡರ್ ಮಾಡಿ, ಅಥವಾ ಕಾಪರ್ ಅಥವಾ ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ಅಂಥದ್ದು ಯಾವುದಾನ ಕಂಪ್ನಿಗಳನ್ನ ಹುಡ್ಕೊಂಡು ಇನ್ವೆಸ್ಟ್ ಮಾಡಿ, ವ್ಯಾಲ್ಯೂಯೇಷನ್ ಸ್ವಲ್ಪ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ. ಸುಮ್ಮನೆ ಡೈರೆಕ್ಟಾಗಿ ಹೋಗಿ ಇನ್ವೆಸ್ಟ್ ಮಾಡಬೇಡಿ. ಸ್ವಲ್ಪ ಜಾಸ್ತಿ ಕಂಪ್ನಿನ ರಿಸರ್ಚ್ ಮಾಡಿ. ಐ ವಾಂಟ್ ಟು ಲರ್ನ್ ಹೌ ಟು ರಿಸರ್ಚ್ ಎ ಬಿಸ್ನೆಸ್ ಆ್ಯಂಡ್ ವೆರಿ ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಮಾಡಿ. ಬ್ರೋ, ಪ್ರಾಬ್ಲಮ್ ಏನು ಗೊತ್ತಾ, ನನಗೆ ರೀಸೆಂಟ್ಲಿ ತುಂಬ ಜನ ಸಿಕ್ಕಿದ್ರು, ನಮ್ಮ ಸಬ್ಸ್ಕ್ರೈಬರ್ಸೇ ಸಿಕ್ಕಿದ್ರು.
ಬೇರೆ ಬೇರೆ ಕಡೆಯಿಂದ. ಅವರೆಲ್ಲ ಹೇಳೋದೇನೆಂದರೆ, ಸರ್ ನೀವು ಮೋರ್ ಬೇಸಿಕ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿ, ಬೇಸಿಕ್ ಆಫ್ ದಿ ಸ್ಟಾಕ್ ಮಾರ್ಕೆಟ್ನ ಎಕ್ಸ್ಪ್ಲೇನ್ ಮಾಡಿ. ಬಿಕಾಸ್ ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಗಬೇಕಾಗಿದೆ, ತುಂಬ ಜನಕ್ಕೆ ಇದು ಅರ್ಥ ಆಗಬೇಕಾಗಿದೆ. ಎಷ್ಟೋ ಜನಕ್ಕೆ ಸ್ಟಾಕ್ ಮಾರ್ಕೆಟ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇದನ್ನೇನೋ ಸ್ಕ್ಯಾಮು, ಗ್ಯಾಮ್ಲಿಂಗು ಏನೇನೋ ಅರ್ಥ ಮಾಡ್ಕೊಂಡಿದ್ದಾರೆ. ಬೇಸಿಕ್ಕಿಂದ ಹೇಳ್ಕೊಡಿ, ಅಟ್ಲೀಸ್ಟ್ ಅವರು ಮ್ಯೂಚುವಲ್ ಫಂಡಲ್ಲಿ ಎಂಟ್ರಿ ಆಗಲಿ, ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳಿ, ಬೇಸಿಕ್ಕಿಂದ ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ತಿದ್ದಾರೆ. ಈ ಚಾನಲ್ನ ಮಾಡಿದ್ದೆ ಅದಕ್ಕೋಸ್ಕರ. ಅದಕ್ಕೆ ನನಗೂ ಅನ್ನಿಸ್ತಾ ಇದೆ, ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಗೊತ್ತಾಗಬೇಕಾಗಿದೆ. ಅಡ್ವಾನ್ಸ್ ಲೆವೆಲಲ್ಲಿ ತಿಳ್ಕೊಳೋದು ಹಾಳಾಗೋಗ್ಲಿ ಬಿಡಿ, ಬೇಸಿಕ್ಕೇ ಗೊತ್ತಾಗಿಲ್ಲ. ಅದಕ್ಕೆ ಬೇಸಿಕ್ಕಿಂದನೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಿಮ್ಗೇನು ಅನಿಸುತ್ತೆ? ತುಂಬ ಜನ ನೀವು ಇಲ್ಲಿ ನೋಡ್ತಿರೋರು ಏನು ಕಾಮೆಂಟ್ ಮಾಡ್ತೀರಾ ನೋಡ್ಕೊಂಡು ಒಂದ್ಸಲ ಡಿಸೈಡ್ ಮಾಡೋಣ. ನಿಮಗೇನು ಬೇಕು, ಅಡ್ವಾನ್ಸ್ ಲೆವೆಲ್ ಬೇಕಾ, ಬೇಸಿಕ್ ಲೆವೆಲ್ ಬೇಕಾ, ಕೆಳಗಡೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ 3 ಇಯರ್ಸ್ಗೆ ನೀವು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದಾದರೆ ಯಾವ್ಯಾವ ಸೆಕ್ಟರ್ನ ಚೂಸ್ ಮಾಡ್ತೀರಾ? ನಾನು ಗ್ರೋಯಿಂಗ್ ಸೆಕ್ಟರ್ನ ಚೂಸ್ ಮಾಡ್ತೀನಿ. ಯಾವ್ಯಾವ ಸೆಕ್ಟರ್ ಗ್ರೋತ್ ಇದೆ ಅಂಥದನ್ನು, ಹಂಗಂತ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಥದ್ದೇ ಅಲ್ಲ. ಯಾವ್ದ್ಯಾವುದು ಗ್ರೋತ್ ಇದೆ, ಯಾವ್ದ್ಯಾವುದು ವಿಸಿಬಲಿ ಗ್ರೋತ್ ಕಾಣುತ್ತೆ. ಎಕ್ಸಾಂಪಲ್, ನಾವು ಲಾಸ್ಟ್ 1.5 ಇಯರಿಂದ ನಾವು ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೀವಿ. ನಿಮಗೆ ಗೊತ್ತಿರ್ಬೋದು, ಆಟೋ ಆನ್ಸಿಲರೀಸ್ ಬಗ್ಗೆ. ಆಟೋ ಆನ್ಸಿಲರೀಸ್ನ ನಾವು ಜಾಸ್ತಿ ಹೋಲ್ಡ್ ಮಾಡ್ತಾ ಇದ್ವಿ, ಬಿಕಾಸ್ ಆಟೋ ಆನ್ಸಿಲರೀಸ್ ರಿಕವರಿ ಆಗ್ತಾ ಇದೆ. ಟೂ ವೀಲರಲ್ಲಿ, ಅದರಲ್ಲೂ ಟೂ ವೀಲರಲ್ಲಿ ಜಾಸ್ತಿ, ಟೂ ವೀಲರ್ ಆಟೋ ಆನ್ಸಿಲರೀಸ್ ಕಂಪ್ನೀಸ್ ಸಖತ್ ರಿಕವರಿ ಆಗ್ತಾ ಇದೆ. ನಾವು ಪ್ರಿಕಾಲ್ ಅನ್ನೋ ಒಂದು ಕಂಪ್ನಿ ಬಗ್ಗೆ ಮಾತಾಡಿದ್ವಿ, ಒಂದು 250 ರೂಪಾಯಿ ಇತ್ತದು. ಮತ್ತು ಆಸ್ಕ್ ಆಟೋಮೊಬೈಲ್ಸ್ ಬಗ್ಗೆ ಮಾತಾಡಿದ್ವಿ, 400 ರೂಪೀಸ್ ಸಮಥಿಂಗಲ್ಲಿ. ಮತ್ತು FIAM ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ವಿ, 1200 ರೂಪೀಸಲ್ಲಿ. ಇನ್ನೂ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇವಾಗಲೂ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಆಸ್ಕ್ ಆಟೋಮೊಬೈಲ್ಸ್ದು ರಿಸಲ್ಟ್ ನೋಡಿ, ಸೇಲ್ಸ್ ಬಂದ್ಬಿಟ್ಟು 50% ಗ್ರೋತ್ ಆಗಿದೆ. ಇನ್ನೂ ಗ್ರೋ ಆಗ್ತಾನೇ ಇದ್ದಾರೆ ಇವರು. ಈ ಇಂಡಸ್ಟ್ರಿನಲ್ಲಿ ಇನ್ನೂ 1-1.5 ವರ್ಷ ಗ್ರೋತ್ ಇರ್ಬೋದು ಅಂತ ಅನಿಸುತ್ತೆ. ಅದೇ ರೀತಿ ಗ್ರೋತ್ ಇರೋ ಒಂದು ಇಂಡಸ್ಟ್ರಿ ಹಿಂದೆ ಹೋಗ್ತೀವಿ. ನಮಗೆ ವಿಸಿಬಿಲಿಟಿ ಮಿನಿಮಮ್ 10 ಇಯರ್ಸ್ ಇರಬೇಕು. ಅಂದರೆ 10 ಇಯರ್ಸ್ ಆ ಗ್ರೋತ್ ಕಾಣ್ತಾ ಇರಬೇಕು. CDMO ಇರ್ಬೋದು. CDMO ನನಗೆ ಫೇವ್ರೇಟ್ ಸೆಕ್ಟರು, ಬಟ್ ಇವಾಗ ಒಳ್ಳೆ ಟ್ರೆಂಡಿಂಗಲ್ಲಿ ಇಲ್ಲ. ಮತ್ತು ಸ್ಟಾಕ್ಗಳು ಕೂಡ ಸ್ವಲ್ಪ ಹೈ ವ್ಯಾಲ್ಯೂಯೇಷನಲ್ಲಿ ಇದ್ದಾವೆ CDMO ಸ್ಟಾಕ್ಸ್ಗಳು. ಬಟ್ ಅದು ಲಾಂಗ್ ಟರ್ಮಲ್ಲಿ ಚೇಂಜ್ ಆಗ್ತಾ ಇದೆ, ಅದು ಸ್ಟ್ರಕ್ಚರಲ್ಲಿ ಚೇಂಜ್ ಆಗ್ತಾ ಇದೆ. ಇದೇ ರೀತಿ ನಾವು ಸೆಕ್ಟರ್ನ ಚೂಸ್ ಮಾಡೋದು. ಗ್ರೋತ್ ಇರಬೇಕು, ನಿಮಗೆ ಕಾಣಬೇಕಿದು 10 ವರ್ಷ ಈ ಇಂಡಸ್ಟ್ರಿನಲ್ಲಿ ಗ್ರೋತ್ ಆಗುತ್ತೆ. ಚೇಂಜ್ ಆಗಬೇಕು, ಇಂಡಸ್ಟ್ರಿ ಗ್ರೋತ್ ಕಡೆ ಹೋಗಬೇಕು. ಹಾಯ್ ಸರ್, 20 lakh ಅಮೌಂಟ್ನ ಶೇರ್ ಮಾರ್ಕೆಟ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ ಟರ್ನ್ ಓವರ್ ಮಾಡ್ತಾ 1.5% ಇನ್ಕಮ್ ಜನ್ರೇಟ್ ಮಾಡ್ಬೋದಾ ಸರ್? ಬ್ರದರ್, ಎವ್ರಿ ಮಂತ್ 1.5% ಮಾಡೋದು ಇಯರ್ಲಿ 18% ಮಾಡ್ದಂಗೆ ಆಗುತ್ತೆ. ಅಂದರೆ ನಿಮ್ಮ 20 ಲಕ್ಷನ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಟುಬಿಡಿ, ಅದು 15% ರಿಟರ್ನ್ ತೆಗೆಯುತ್ತೆ. ನಿಮ್ಮದು 1.5% ಕೂಡ 16-18% ಆಗುತ್ತೆ. ಅಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀರಾ? ಸಿಂಪಲ್ ಆಗಿ ಯಾವುದೋ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಮ್ಯೂಚುವಲ್ ಫಂಡಲ್ಲ ಎಲ್ಲ ಆಗ್ಬಿಟ್ಟು 15% ಎಕ್ಸ್ಪೆಕ್ಟ್ ಮಾಡಿ ಬಿಟ್ಬಿಡಿ. ಇದು ಬಿಟ್ಟು ನಿಮ್ದು ಯಾವ್ದಾನ ಎಕ್ಸಿಸ್ಟಿಂಗ್ ಕೆಲಸ ನೋಡ್ಕೊಳ್ಳಿ. ಅಲ್ಲಿ ನೀವು ವರ್ಷಕ್ಕೊಂದು 4-5 ಲಕ್ಷ ದುಡಿದ್ರು ಕೂಡ ನಿಮ್ಮ ದುಡ್ಡಿಗೆ 15% ರಿಟರ್ನ್ ಬಂದರೂ ಕೂಡ ವರ್ಷಕ್ಕೆ ಅದು 3 ಲಕ್ಷ ದುಡಿತಾ ಇದೆ. ನೀವೊಂದು ಕೆಲಸ ಮಾಡಿಬಿಟ್ಟು ಅಥವಾ ಆಕ್ಟಿವ್ ಇನ್ಕಮಿಂದ ಒಂದು 5 ಲಕ್ಷ ದುಡಿತಾ ಇದ್ದೀರಾ. ಎರಡೂ ಸೇರಿಸಿದ್ರೆ 8 ಲಕ್ಷ ಆಗುತ್ತೆ. 8 ಲಕ್ಷ ಅಂದರೆ ನೀವು ತಿಂಗಳ 4% ದುಡ್ದಂಗೆ ಆಗುತ್ತೆ. 1.5% ಯಾಕೆ ಆಸೆ ಪಡ್ತಿದ್ದೀರಾ? ನಿಮ್ಮ ಆಕ್ಟಿವ್ ಇನ್ಕಮ್ನ ಮರಿಬೇಡಿ. ತುಂಬ ಜನ ಏನು ಗೊತ್ತಾ, ಎಲ್ಲೋ ಏನೋ ಗೊತ್ತಾಗ್ತಾ ಇಲ್ಲ, ಏನು ಕೆಲಸ ಮಾಡೋದು ಗೊತ್ತಾಗ್ತಾ ಇಲ್ಲ, ಬಾಸ್ ಏನೋ ಬೈದ, ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ತುಂಬ ಜನ ಏನು ಮಾಡ್ತಾರೆ, ಕೆಲಸ ಬಿಟ್ಬಿಟ್ಟು ಈ ಥರದ್ದೇನೋ ಮಾಡೋಣ, ನಾನು ಯಾಕೆ ಇನ್ನೊಬ್ರು ಕೆಳಗೆ ಕೆಲಸ ಮಾಡಬೇಕು ಅನ್ನೋದನ್ನು ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಬಟ್ ಇದಾಗಲ್ಲ, ತುಂಬ ಸ್ಟ್ರೆಸ್ ಇದು. 1.5% ಆಗೋಕ್ಕೂ ಕೂಡ ಮಾಡ್ಬೋದು, 2% ಮಾಡ್ಬೋದು. ಬಟ್ ತುಂಬ ಎಕ್ಸ್ಪೀರಿಯನ್ಸ್ ಬೇಕು, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಬೇಕು. ಕ್ಯಾಪಿಟಲ್ ಕಳ್ಕೊಂಡ್ರೆ ವಾಪಸ್ ಹೆಂಗೆ ಗಳಿಸ್ತೀರಾ? ಮತ್ತು ಧೈರ್ಯನೂ ಇರಲ್ಲ ನಿಮಗೆ. ಬಿಕಾಸ್ ನಿಮ್ಮ ಹತ್ರ ಆಕ್ಟಿವ್ ಇನ್ಕಮ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಪೀಸ್ಫುಲ್ ಆಗಿ ನಿದ್ದೆ ಬರಲ್ಲ. ಯಾವುದೇ ಪೊಸಿಷನ್ ತಗೊಂಡು ಇಟ್ಕೊಂಡ್ರು ನಿಮಗೆ ನಾಳೆ ಬಗ್ಗೆ ಭಯ ಆಗುತ್ತೆ. ದಯವಿಟ್ಟು ಈ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆಕ್ಟಿವ್ ಇನ್ಕಮ್ ಕಡೆ ಗಮನ ಕೊಡಿ. ಇದು ಪ್ಯಾಸಿವ್, ಸ್ಟಾಕ್ ಮಾರ್ಕೆಟ್ ಈಸ್ ಅ ಪ್ಯಾಸಿವ್ ಇನ್ಕಮ್. ಇದು ಆಕ್ಟಿವ್ ಇನ್ಕಮ್ ಮಾಡೋ ಒಂದು ಜಾಗ ಅಲ್ಲ. ಎಷ್ಟೋ ಜನ 1.5%, 2% ಮಾಡೋಕ್ಕೆ ಹೋಗ್ತಾರೆ. ಅದ್ರ ಬದಲು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲೇ ಮಾಡ್ಬೋದಲ್ಲ. ಅಲ್ಲಿ ಇನ್ವೆಸ್ಟ್ ಮಾಡೋ ಟೈಮ್ಗಿನ್ನ ನೀವು ಯಾವುದೋ ಮ್ಯೂಚುವಲ್ ಫಂಡಲ್ಲಿ ಅಥವಾ ಯಾವುದೋ ಒಂದು ಸಣ್ಣ ಸ್ಮಾಲ್ PMS ಅಲ್ಲಿ ಎಲ್ಲ ದುಡ್ಡು ಹಾಕಿದ್ರು ಕೂಡ ನಿಮ್ಗೆ 15-16% ವರ್ಕೌಟ್ ಆಗೇ ಆಗುತ್ತೆ. ಅದ್ರ ಪಾಡಿಗೆ ಅದು ದುಡಿತಾ ಇರುತ್ತೆ. ನಿಮ್ಮ ದುಡ್ಡು ನಿಮ್ಮ ಪಾಡಿಗೆ ನೀವು ದುಡಿತಾ ಇರ್ರಿ. ದುಡ್ಡನ್ನ ದುಡಿಯೋಕ್ಕೆ ಬಿಡಿ. ದುಡ್ಡು ಇಟ್ಕೊಂಡು ನೀವು ಕೆಲಸ ಮಾಡಬೇಡಿ. ಎಂಡ್ ಆಫ್ ದ ಡೇ ನೀವು ಇಲ್ಲಿ 1.5% ದುಡಿದ್ರು ಕೂಡ ಎಷ್ಟಾಗುತ್ತೆ ಹೇಳಿ? ವರ್ಷಕ್ಕೆ 3,60,000 ಆಗುತ್ತೆ. ನೀವೇ ಹೊರಗಡೆ ಹೋಗಿ ದುಡಿದಿದ್ರೆ 4-5 ಲಕ್ಷ ಸಂಬಳ ಬರ್ತಿತ್ತು. ನಿಮ್ಮ ದುಡ್ಡನ್ನ ದುಡಿಯೋಕ್ಕೆ ಬಿಡಿ, ನೀವು ಕೆಲಸ ಮಾಡಬೇಡಿ. ಬ್ರೋ, ನಾನು ನಿಮ್ಮ ವಿಡಿಯೋ ನೋಡಿ SPCL ಸ್ಟಾಕ್ ಬಿಸ್ನೆಸ್ ಮಾಡೆಲ್ ಚೆನ್ನಾಗಿದೆ ಅಂತ ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೆ. ಅಂಡರ್ ವ್ಯಾಲ್ಯೂಡ್ ಬಂದಾಗ ಬೈ ಮಾಡಿದೆ. 3 ಇಯರ್ ಪೀರಿಯಡಲ್ಲಿ ಡೌನ್ ಆದಾಗ ಆವ್ರೇಜ್ ಮಾಡಿದೆ. ಇವಾಗ 105% ಪ್ರಾಫಿಟ್ ಆಗಿದೆ. ಎಕ್ಸಿಟ್ ರೂಲ್ಸ್ ಬಗ್ಗೆ ಹೇಳಿ ಬ್ರೋ, ಬೋತ್ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್. ಬ್ರೋ, ನಾನು ಪಬ್ಲಿಕಲ್ಲಿ ಈ ಥರ ಬಂದುಬಿಟ್ಟು ನಿಮ್ಗೆ ಏನು ಹೇಳಿದ್ರು ಪ್ರಾಬ್ಲಮ್ಮೇ, ಸೆಲ್ ಮಾಡಿ ಅಂದರೂ ಪ್ರಾಬ್ಲಮ್ಮೇ, ಬೈ ಮಾಡಿ ಅಂದರೂ ಪ್ರಾಬ್ಲಮ್ಮೇ. ಈ ಥರ ಹೇಳೋಕ್ಕಾಗಲ್ಲ. ಆಮೇಲೆ ನೀವು ಇನ್ನೊಂದನ್ನು ಯೋಚನೆ ಮಾಡಿ, ಅದು ಇವಾಗ ಅದ್ರದ್ದು ಆಲ್ ಟೈಮ್ ಐನ ಬ್ರೇಕ್ ಮಾಡ್ತಾ ಇದೆ. ಆಲ್ರೆಡಿ ಅದು ಈ ಪ್ರೈಸಲ್ಲಿ ಬಂದಿತ್ತು, ಬಟ್ ಅವಾಗ ಓವರ್ ವ್ಯಾಲಿಡ್ ಅನಿಸಿತ್ತು, ಅದಕ್ಕೆ ನಾವು ಎಂಟ್ರಿ ಆಗಿರಲಿಲ್ಲ. ಇವಾಗ ಅದು ಆಲ್ ಟೈಮ್ ಐನ ಬ್ರೇಕ್ ಮಾಡ್ತಾ ಇದೆ. ನೋಡಿ, ಕನ್ಸಿಡರ್ ಮಾಡಿ. ಸ್ವಲ್ಪ
ಸ್ವಲ್ಪ ಅನಾಲಿಸಿಸ್ ಮಾಡಿ ನಾನು ಇದ್ರ ಬಗ್ಗೆ ಯಾವಾಗ ಬೇರೆ ಟೈಮಲ್ಲಿ ವಿಡಿಯೋ ಮಾಡ್ತೀನಿ. ಈಗೇನಾದರೂ ಮಾತಾಡೋಕೆ ಹೋದ್ರೆ ಏನಾಗ್ಬಿಡುತ್ತೆ, ಇದೇ ಸ್ಟಾಕ್ಸ್ ಬಗ್ಗೆ ಬೈ ಸೆಲ್ ಆಗಿ ಹೇಳ್ತಿದ್ದೀರಾ ಅಂತ ತುಂಬ ಜನ ಬೈ ಮಾಡಿಬಿಡ್ತಾರೆ. ನಾನು ಮೊನ್ನೆ ಒಂದು ಝೊಮ್ಯಾಟೊ ಡೆಲಿವರಿ ಬಾಯ್ನ ಮೀಟ್ ಮಾಡಿದೆ, ಅಲ್ಲಿ ನಾನು ಟೀ ಕುಡಿತಿದ್ದೆ, ಬಂದು ಮಾತಾಡ್ಸಿದ್ರು. ಅವ್ರು ಬಂದು ಅವ್ರ ಪೋರ್ಟ್ಫೋಲಿಯೋದವ್ರು, ಸರ್ ನೋಡಿ ಸರ್ ನಾನು ನಿಮ್ಮಿಂದ ಒಂದು ಶೇರ್ನ ಬೈ ಮಾಡಿದ್ದೆ, ಅದು 150% ಮೇಲೋಗಿದೆ ಅಂತ. ಸ್ಟ್ಯಾಂಡರ್ಡ್ ಗ್ಲಾಸ್ 140 ರೂಪಾಯಿ ಇರಬೇಕಾದ್ರೆ ನಾವು ವಿಡಿಯೋ ಮಾಡಿದ್ವಿ, ಅದು ನೋಡೋರು ಬೈ ಮಾಡ್ಕೊಂಡಿದ್ದಾರೆ. ಬೈ ಮಾಡಿಕೊಂಡು ಇವಾಗ ಏನಾಗಿದೆ, ಅದು 150% ಮೇಲೋಗಿದೆ, 280-300 ರೂಪಾಯಿನಲ್ಲಿದೆ. ಬಟ್ ನನಗೆ ಅದು ನೋಡಿ ಖುಷಿಯಾಗಿಲ್ಲ, ಬೇಜಾರಾಯಿತು. ಯಾಕಂದರೆ ಅವ್ರು ಏನು ಮಾಡಿದ್ದಾರೆ, ಒಂದು 20,000 ಇನ್ವೆಸ್ಟ್ ಮಾಡಿದ್ದಾರೆ, ಒಂದು 45,000 ಆಗಿದೆ. ನನಗೆ ಕರೆಕ್ಟ್ ನಂಬರ್ ಗೊತ್ತಿಲ್ಲ, ಇಷ್ಟೇ ಅವ್ರು ಇನ್ವೆಸ್ಟ್ ಮಾಡಿರೋದು. ಈಗ ನಮ್ಮ ವಿಡಿಯೋನ ಇಂಥವರೆಲ್ಲ ನೋಡ್ತಾರೆ, ಡೈಲಿ ವೇಜಸ್ ಕೆಲಸ ಮಾಡೋರೆಲ್ಲ ನೋಡ್ತಾರೆ ಅಂದಾಗ ನಾವೆಷ್ಟು ಹುಷಾರಾಗಿರ್ಬೇಕು ಬ್ರೋ. ಈಗ ಏನಾಗುತ್ತೆ ಗೊತ್ತಾ, ಸ್ಟ್ಯಾಂಡರ್ಡ್ ಗ್ಲಾಸ್ನ ಬೈ ಮಾಡಿದ್ರೆ ಇದು ಮೇಲೋಯ್ತಾ, ನೆಕ್ಸ್ಟು ನಾನು ಏನೇ ಮಾಡಿದ್ರು, ಯಾವುದೇ ಸ್ಟಾಕ್ ಬಗ್ಗೆ ಮಾತಾಡಿದ್ರು ಕಣ್ಣು ಮುಚ್ಕೊಂಡು ನಂಬ್ತಾರೆ, ಕಣ್ಣು ಮುಚ್ಕೊಂಡು ಹೋಗಿ ದುಡ್ಡು ಹಾಕ್ತಾರೆ. ಇರೋ ಬರೋ ದುಡ್ಡೆಲ್ಲೂ ಅದೇ ಸ್ಟಾಕ್ಸ್ ಮೇಲೆ ಹಾಕ್ತಾರೆ, ಯಾಕಂದರೆ ಇದೇ ರೀತಿ 150% ರಿಟರ್ನ್ ಸಿಗುತ್ತೆ ಅಂತ. ಅದಕ್ಕೇ ನನಗೆ ಭಯ. ನಾನು ಪಬ್ಲಿಕ್ಕಲ್ಲಿ ಇರಬೇಕಾದ್ರೆ ನಾವು ಪ್ರತಿಯೊಬ್ಬರ ಬಗ್ಗೆನೂ ಯೋಚನೆ ಮಾಡಬೇಕು. ನಿಮಗೆ ಅನ್ನಿಸ್ಬೋದು, ನೀನೇನು ಗುರು ಇಷ್ಟೊಂದು ಓವರ್ ಆಗಿ ಆಡ್ತೀಯಾ, ಹೇಳೋಕ್ಕೆ ಏನಾಗೈತೆ ಅಂತ. ತುಂಬ ಕಷ್ಟ ಬ್ರೋ ಇದನ್ನು ಪಬ್ಲಿಕಲ್ಲಿ ಬಂದು ಮಾತಾಡೋದು. ನಾವು ಬೇಕಾದ್ರೆ ಇನ್ಫಾರ್ಮೇಷನ್ ಕೊಡೋಣ, ಈ ಥರದ್ದೆಲ್ಲ ಮಾತಾಡಬಾರ್ದು, ತುಂಬ ಜನಕ್ಕೆ ಎಫೆಕ್ಟ್ ಮಾಡುತ್ತೆ ಇದು. ಸರ್ ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿ ಫ್ಯೂಚರ್ ಗೈಡೆನ್ಸ್ 30% ನೆಕ್ಸ್ಟ್ 3 years ಆ್ಯಂಡ್ ಆಫ್ಟರ್ ನ್ಯೂಸ್ ಶೇರ್ ಗಾನ್ ಅಪ್ 100% ಇನ್ 2 months. ಹಾಗಿದ್ರೆ ಶೇರ್ ಪ್ರೈಸ್ 3 yearsಲ್ಲಿ ಅಪ್ ಆಗ್ಬೋದಾ ಬ್ರೋ? ಇದು ಹಿಂಗಾಗುತ್ತೆ. ಏನು ಗೊತ್ತಾ, ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ವೇಸ್ ಫಾರ್ವರ್ಡ್ ಲುಕಿಂಗ್. ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಫಾರ್ವರ್ಡ್ ಲುಕಿಂಗ್ ಆಗಿರುತ್ತೆ. ಡಿಸ್ಕೌಂಟ್ ಮಾಡಿಬಿಡುತ್ತೆ ಪ್ರೈಸ್ನ ಪಟ ಅಂತ. ಅಂದರೆ ನಿಮಗೆ ಫ್ಯೂಚರಲ್ಲಿ ಏನು ಬರಬೇಕಾಗಿರುತ್ತೆ ಅದು ಆಲ್ರೆಡಿ ಪ್ರೈಸ್ ಕೊಟ್ಬಿಡ್ತಾರೆ ಹೋಗಿ ಇನ್ವೆಸ್ಟರ್ಸು. ಇದು ಎಮೋಷ್ನಲಿ ಮಾಡ್ತಾರೆ. ಹೆಂಗಂದರೆ ನಿಮ್ಮ ಹತ್ರ ಒಂದು ಜಮೀನಿದೆ ಅಂದ್ಕೊಳ್ಳಿ, ಜಮೀನಿದೆ ಅಂದ ತಕ್ಷಣ ಅಲ್ಲಿ ಜಮೀನು 10 ಲಕ್ಷ ರೂಪಾಯಿ ಒಂದು ಎಕರೆಗೆ ಹೋಗ್ತಾ ಇದೆ ಅಂದ್ಕೊಳ್ಳಿ. ಇವಾಗ ನಿಮಗೆ ಸಡನ್ಲಿ ಒಂದು ನ್ಯೂಸ್ ಗೊತ್ತಾಗುತ್ತೆ, ಏನಂದರೆ ನಿಮ್ಮ ಜಮೀನ್ ಹತ್ರನೇ, ನಿಮ್ಮ ಜಮೀನ್ ಪಕ್ಕದಲ್ಲೇ ಒಂದು ಹೈವೇ ಹೋಗುತ್ತೆ ಅಂತ ನಿಮ್ಗೊಂದು ರೂಮರ್ಸ್ ಬರುತ್ತೆ, ಅದು ಕನ್ಫರ್ಮ್ ಇರಲ್ಲ. ಸಡನ್ಲಿ ನಿಮ್ಮ ಪ್ರೈಸ್ ಎಷ್ಟಾಗುತ್ತೆ, ನಿಮ್ಮ ಜಾಗದ ಪ್ರೈಸು ಮಿನಿಮಮ್ 15-20 ಲಕ್ಷ ರೂಪಾಯಿ ಎಕರೆ ಸೆಲ್ ಮಾಡ್ತೀರ ತಾನೆ. ಯಾಕೆ? ಇನ್ನೂ ಕನ್ಫರ್ಮ್ ಆಗಿಲ್ಲ, ಇನ್ನೂ ಅಲ್ಲಿ ಬಂದೂ ಇಲ್ಲ. ಸಡನ್ಲಿ ಪ್ರೈಸ್ ರೈಸ್ ಮಾಡಿದ್ರೆ, ಯಾಕಂದರೆ ನಾಳೆ ಪ್ರೈಸ್ನ ನೀವು ಇವಾಗಲೇ ಡಿಸ್ಕೌಂಟ್ ಮಾಡ್ತಿದ್ದೀರಾ, ನಾಳೆ ಸಿಗೋ ಪ್ರೈಸ್ನ ಇವತ್ತೇ ನೀವು ಇದು ಮಾಡ್ತಿದ್ದೀರಾ. ಹಂಗೆ ಸ್ಟಾಕ್ ಮಾರ್ಕೆಟ್ ಕೂಡ ಮಾಡುತ್ತೆ. ಇದರಿಂದನೇ ಒಂದೊಂದ್ಸಲ ಒಂದೊಂದು ಕಂಪ್ನಿಗಳಲ್ಲಿ ನಮಗೆ ರಿಟರ್ನ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ವ್ಯಾಲ್ಯೂಯೇಷನ್ ಕಲಿಯೋದು ಭಾಳ ಮುಖ್ಯ. ನನ್ನ ಚಾನಲ್ ಮೇನ್ ಚಾನಲಲ್ಲಿ ನೋಡಿ ವ್ಯಾಲ್ಯೂಯೇಷನ್ ಬಗ್ಗೆ ಭಾಳ ವಿಡಿಯೋಗಳು ಮಾಡಿದ್ದೀವಿ, ತುಂಬ ವಿಡಿಯೋಗಳು ಮಾಡಿದ್ದೀವಿ. ವ್ಯಾಲ್ಯೂಯೇಷನ್ ಎಷ್ಟು ಕಲ್ತ್ರೂ ಕಮ್ಮಿನೇ, ಯಾಕಂದರೆ ವ್ಯಾಲ್ಯೂಯೇಷನಿಂದನೇ ನಾವು ದುಡ್ಡು ಮಾಡೋದು. ವ್ಯಾಲ್ಯೂಯೇಷನ್ ಗೊತ್ತಿಲ್ಲ ಅಂದರೆ ನಾವು ದುಡ್ಡು ಕಳ್ಕೊತಾನೆ ಇರ್ತೀವಿ. ಸರ್ 30 ವರ್ಷ ರನ್ ಆದ AUM ಮ್ಯೂಚುವಲ್ ಫಂಡ್ ಸಡನ್ ಆಗಿ ಮುಚ್ಚಿದ್ರೆ ಮುಂದೆ ಮುಚ್ಚಲ್ವಾ ಫಂಡ್ನ ಇನ್ವೆಸ್ಟರ್ ಕತೆ ಏನು? ಪ್ಲೀಸ್ ಪಿಕ್ ಮೈ ಕ್ವಶನ್. ಬ್ರೋ ಈ ಥರ ಎಲ್ಲ ಆಗಲ್ಲ. ಯಾವ ಫಂಡು ಕೂಡ 30 ವರ್ಷ ರನ್ ಆಗಿರೋ ಫಂಡು ಮುಚ್ಕೊಂಡು ಹೋಗಲ್ಲ. ಯಾಕಂದರೆ ಮ್ಯೂಚುವಲ್ ಫಂಡ್ ಈಸ್ ಹೈಲಿ ಪ್ರಾಫಿಟಬಲ್ ಬಿಸ್ನೆಸ್, ಕ್ಯಾಶ್ ಫ್ಲೋ ಬಿಸ್ನೆಸ್. ಅದನ್ನು ಯಾರೂ ಕ್ಲೋಸ್ ಮಾಡಲ್ಲ. ಅದರಿಂದ ಲಾಸ್ ಆಗಲ್ಲ. ಮ್ಯೂಚುವಲ್ ಫಂಡ್ ಯಾರು ರನ್ ಮಾಡ್ತಿದ್ದಾರೆ, ಮೇ ಬಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ಬೋದು. ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದ್ದರಿಂದ ಜನಗಳು ವಿಡ್ರಾ ಮಾಡ್ಬೋದು. ಅದು ಯಾರೋ ಸ್ವಲ್ಪ ಜನ ವಿಡ್ರಾ ಮಾಡ್ಬೋದು, ಇಲ್ಲ ಸ್ವಲ್ಪ ಜನ ದುಡ್ಡು ಹಾಕ್ಬೋದು. ಹಂಗಂತ ಯಾವುದೋ ಮ್ಯೂಚುವಲ್ ಫಂಡ್ ಕಂಪ್ನಿ ಮುಚ್ಚೋಗಲ್ಲ. ಮೇ ಬಿ ಅವ್ರಿಗೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ, ಇನ್ನೊಬ್ರಿಗೆ ಸೆಲ್ ಮಾಡ್ತಾರೆ, ಯಾರನ್ನ ಇನ್ನೊಬ್ರು ಬಂದು ತಾಣ್ತಾರೆ. ಇವಾಗ ನಿಪಾನ್ ಇಂಡಿಯಾ ಅಂತ ನೋಡ್ತಿದ್ದೀರಲ್ಲ ಮ್ಯೂಚುವಲ್ ಫಂಡು, ಇದು ಬಂದ್ಬಿಟ್ಟು ಮುಂಚೆ ರಿಲಯನ್ಸ್ ಓನ್ ಮಾಡ್ತಿತ್ತು, ಅನಿಲ್ ಅಂಬಾನಿ ಓನ್ ಮಾಡ್ತಿದ್ದ. ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಚೆನ್ನಾಗಿದೆ. ಅನಿಲ್ ಅಂಬಾನಿ ಬೇರೆ ಏನೋ ಪ್ರಾಬ್ಲಮ್ ಮಾಡ್ಕೊಂಡು ಇದನ್ನು ಸೆಲ್ ಮಾಡ್ದ. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಪ್ರಾಬ್ಲಮ್ ಇದೆ ಅಂತ ಸೆಲ್ ಮಾಡಲಿಲ್ಲ. ಅದೇ ರೀತಿ ನೀವು ಒಂದು ಕ್ವಾಂಟ್ ಮ್ಯೂಚುವಲ್ ಫಂಡ್ ಅಂತ ನೋಡ್ತೀರಲ್ಲ, ಕ್ವಾಂಟ್ ಮ್ಯೂಚುವಲ್ ಫಂಡ್ನ ಬೈ ಮಾಡಿರೋದವರು 2016 ಬೈ ಮಾಡಿದ್ದು ಬೇರೆ ಒಂದು ಸಣ್ಣ ಮ್ಯೂಚುವಲ್ ಫಂಡ್ ಕಂಪ್ನಿನ. ಮತ್ತೆ L&T ಒಂದು ಮ್ಯೂಚುವಲ್ ಫಂಡ್ ಇತ್ತು, L&T ಮಿಡ್ ಕ್ಯಾಪ್, L&T ಲಾರ್ಜ್ ಕ್ಯಾಪ್ ಅಂತ ಒಂದು ಮ್ಯೂಚುವಲ್ ಫಂಡ್ ಇತ್ತು. ಆ ಮ್ಯೂಚುವಲ್ ಫಂಡ್ನ HSBC ಅವ್ರು ಬೈ ಮಾಡಿದ್ರು. HSBC ಎಂಟೈರ್ 100% L&T ಮ್ಯೂಚುವಲ್ ಫಂಡ್ ಬಿಸ್ನೆಸ್ನ ಅಕ್ವೈರ್ ಮಾಡಿದ್ರು. ಈ ಥರ ಯಾರಾದರೂ ಒಬ್ಬರು ಅಕ್ವೈರ್ ಮಾಡ್ತಾರೆ. ಮತ್ತು ಇದು ಕಂಪ್ಲೀಟ್ಲಿ ರೆಗ್ಯುಲೇಟೆಡ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಯಾವಾಗ ಇದೇ ಕ್ವಶನ್ ತಗೊಂಡು ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹೆಂಗೆ ಇದು ಯಾಕೆ ಮ್ಯೂಚುವಲ್ ಫಂಡಲ್ಲಿ ನಿಮ್ಮ ದುಡ್ಡು ಝೀರೋ ಏನೂ ಆಗಲ್ಲ, ಏನೇನೂ ಆಗಲ್ಲ, ಯಾಕಂತ ಹೇಳ್ತೀನಿ. ಇವಾಗ ಹೇಳ್ಕೊಂಡು ಕೂತ್ಕೊಂಡ್ರೆ ಲೆಂತ್ ಆಗುತ್ತೆ. ನೆಕ್ಸ್ಟ್ ಯಾವಾಗ ನಾವು ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ನಾನು ಆಲ್ರೆಡಿ ಮಾಡಿದ್ದೀನಿ ಅನಿಸುತ್ತೆ, ನಮ್ಮ ಮೇನ್ ಚಾನಲಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ. ಬಟ್ ಈ ಚಾನಲಲ್ಲಿ ಇನ್ನೊಂದ್ಸಲ ಮಾಡ್ತೀನಿ, ರಿಪೀಟೆಡ್ ಮಾಡ್ತೀನಿ. ಸರ್ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ, ನಮ್ಮ ನಿಫ್ಟಿ ಸ್ಟೇಬಲ್ ಆಗಿದೆ, ಮೂಮೆಂಟ್ ಆಗ್ತಾ ಇಲ್ಲ, ಯಾಕಂದರೆ ಇದಕ್ಕೆ ಭಾಳ ರೀಸನ್ ಇದ್ದಾವೆ. ನೀವು ಜಸ್ಟ್ ಲಾಸ್ಟ್ 2 years ಮಾತ್ರ ಡೇಟಾ ನೋಡ್ತಿದ್ದೀರಾ. ನಿಫ್ಟಿನ ನೀವು ನೋಡಬೇಕಂದ್ರೆ ಲಾಸ್ಟ್ 5-6 ವರ್ಷ ತೆಗೆದು ನೋಡಿ. 2020ರಲ್ಲಿ ನಿಫ್ಟಿ ಎಷ್ಟಿತ್ತು? 2020 ಲೋ ಬಿಟ್ಬಿಡಿ ಕೋವಿಡ್ದು, ಅಲ್ಲಿಂದ ರಿಕವರ್ ಆಗಿರೋದೇ ತಗೋಣ. ಅಲ್ಲಿ ರಿಕವರಲ್ಲಿ 11,000 ಇತ್ತು ನಿಫ್ಟಿ. ಅಲ್ಲಿಂದ ಎಷ್ಟೋಯ್ತು? ಕೇವಲ ಇನ್ನು 2-3 ವರ್ಷದಲ್ಲೇ ಅಲ್ಲಿಂದ 24,000 ಹೋಯ್ತು. ಅಂದರೆ 3 ವರ್ಷದಲ್ಲೇ ನಿಫ್ಟಿ 150% ಮೇಲೋಯ್ತು. 3 ವರ್ಷಕ್ಕೆ ಇಷ್ಟು ಫಾಸ್ಟಾಗಿ ಮೇಲೋದ ತಕ್ಷಣ ಏನಾಗಬೇಕು? ಕನ್ಸಾಲಿಡೇಟ್ ಆಗಬೇಕು ತಾನೆ. ಓಡ್ತಿರೋರು ಡೈಲಿ ಓಡೋಕ್ಕಾಗಲ್ಲ ತಾನೆ. ಡೈಲಿ ಓಡ್ತಾ ಇದ್ರೆ ಏನಾಗುತ್ತೆ? ಸತ್ತೋಗ್ತಾರೆ. ಡೈಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಬ್ಯಾಂಕಲ್ಲಿ ಯಾರು ದುಡ್ಡು ಇಡಲ್ಲ, ತಗೊಂಡು ಮಾರ್ಕೆಟಲ್ಲೇ ಹಾಕ್ತಾರೆ. ಮಾರ್ಕೆಟ್ ಇರೋದೇ ಹಿಂಗೆ, ಒಂದು ಸಡನ್ನಾಗಿ 3 ವರ್ಷ ಮೇಲೋಗುತ್ತೆ, 1-2 ವರ್ಷ ಹಂಗೆ ಸ್ಟೇಬಲ್ ಆಗುತ್ತೆ, ಮತ್ತೆ
ಈ 2 ವರ್ಷದ ಏನು ಸ್ಟೇಬಲ್ ಆಗಿದೆಯಲ್ಲ ಇದನ್ನ 6 ತಿಂಗಳಲ್ಲೇ ಮೇಲೆ ಹೋಗ್ಬಿಡುತ್ತೆ. ಮಾರ್ಕೆಟ್ ಇರೋದೇ ಹಿಂಗೆ. ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಾರ್ಕೆಟ್ನ ಅರ್ಥ ಮಾಡ್ಕೊಬೇಕು. ಹೊಸದಾಗಿ ನೀವೇನಾದ್ರು 2024ರಿಂದ ಮಾರ್ಕೆಟ್ ಪೀಕಲ್ಲಿ ಏನಾದ್ರು ಬಂದಿದ್ರೆ ನೀವು ಈ ಪೇನ್ನ ಅನುಭವಿಸಲೇಬೇಕು. ಇದನ್ನ ಜಸ್ಟ್ ಲೆಸನ್ ಅನ್ಕೊಬೇಕು. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಅರ್ಥ ಆಗುತ್ತೆ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಮಾರ್ಕೆಟ್ ಇರೋದೇ ಹಿಂಗೆ. ನೀವೇ ತೆಗೆದು ನೋಡಿ, ನಾನು ಸುಳ್ಳು ಹೇಳ್ತಿಲ್ಲ. ಗೂಗಲ್ ಹೋಗಿ ಡೇಟಾ ತೆಗೆದು ನೋಡಿ, 150% ಮೇಲೋಗಿದೆ ಮಾರ್ಕೆಟ್ 6 ವರ್ಷದಲ್ಲಿ. ಅಂದ್ರೆ ಈ 2 ವರ್ಷ ಏನು ರಿಟರ್ನ್ ಕೊಡದಲ್ಲೇ ಇದ್ರು ಕೂಡ. ವಾಟ್ ವಿಲ್ ಹ್ಯಾಪನ್ ಇಫ್ ಇಲಾನ್ ಮಸ್ಕ್ ಸೆಲ್ ಹಿಸ್ ಸ್ಟಾಕ್ಸ್? ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ರ್ಯಾಪಿಡ್ ಫಾಲ್ ಆಗುತ್ತೆ. ಬಿಕಾಸ್ ಇಲಾನ್ ಮಸ್ಕ್ ಒಬ್ಬ ಪ್ರಮೋಟರ್, ಕಂಪ್ನಿ ಓನರ್. ಇಲಾನ್ ಮಸ್ಕ್ ಇಂದಾನೆ ಆ ಕಂಪ್ನಿಗೆ ಅಷ್ಟೊಂದು ಪ್ರೀಮಿಯಂ ಸಿಗ್ತಾ ಇದೆ, ಅಷ್ಟೊಂದು ಇನ್ವೆಸ್ಟರು ನಂಬ್ತಾ ಇದ್ದಾರೆ. ಇಲಾನ್ ಮಸ್ಕೇನೆ ಆ ಕಂಪ್ನಿ ಶೇರ್ನ ಸೆಲ್ ಮಾಡ್ತಿದ್ದಾನೆ ಅಂದ್ರೆ ಏನರ್ಥ? ಇಲಾನ್ ಮಸ್ಕಿಗೆ ಆ ಕಂಪ್ನಿ ಮೇಲೆ ನಂಬಿಕೆ ಇಲ್ಲ ಅಂತ. ಅಥವಾ ಇಲಾನ್ ಮಸ್ಕ್ ಒಂದ್ಸಲ ಸೆಲ್ ಮಾಡಿದ್ಮೇಲೆ ಈ ಕಂಪ್ನಿನ ಫೋಕಸ್ ಮಾಡಲ್ಲ ಅವನು. ಬಿಕಾಸ್ ಅವ್ನು ಏನು ಓನರ್ಶಿಪ್ ಇರಲ್ಲ ಅದರಲ್ಲಿ, ಅವನು ಅಷ್ಟು ತಲೆ ಕೆಡಿಸ್ಕೊಳಲ್ಲ. ಇದರಿಂದ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ವೆಸ್ಟರ್ಸ್ಗೆ ಈ ಬಿಸ್ನೆಸ್ ಮೇಲೆ ನಂಬಿಕೆ ಕಮ್ಮಿ ಆಗುತ್ತೆ. ಅವಾಗ ಅವರು ಈ ಶೇರ್ನ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾರೆ. ಇಲಾನ್ ಮಸ್ಕ್ ಸೆಲ್ ಮಾಡ್ತಿದ್ದಾನೆ ಅಂತ ಇನ್ವೆಸ್ಟರು ಸೆಲ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಶೇರ್ ಕ್ರ್ಯಾಶ್ ಆಗುತ್ತೆ, ಸಡನ್ಲಿ ಕ್ರ್ಯಾಶ್ ಆಗುತ್ತೆ. ಅದಕ್ಕೆ ಪ್ರಮೋಟರ್ಗಳು ಶೇರ್ನ ಸೆಲ್ ಮಾಡಲ್ಲ. ಒಂದೊಂದ್ಸಲ ದುಡ್ಡು ಬೇಕಾದಾಗ ಪ್ಲೆಡ್ಜ್ ಮಾಡ್ಕೊಂತಾರೆ. ಮೈ ಫಾದರ್ ಹ್ಯಾಸ್ ಗಿವನ್ ಮೀ 24 lakhs. ಐ ಆಮ್ 27 years old and currently looking for a job. I didn't expect to need this money for at least 20 years. What is the best way to invest this amount for a long-term wealth creation? Should I invest in lump sum ETF, invest gradually through SIP, STP, consider another investment strategy? Please suggest me more suitable option. ನಿಮ್ಮ ಏಜ್ ಬಂದು 27. ಲಮ್ಸಮ್ ಆಗಿ ಇನ್ವೆಸ್ಟ್ ಮಾಡ್ಬೋದು ಬ್ರೋ. ಬಿಕಾಸ್ ನಾನೇನಾದರೂ ಆಗಿದ್ರೆ ಹಂಗೆ ಮಾಡ್ತಿದ್ದೆ. ಇದು ಯಾವುದೇ ರೀತಿ ಸಜೆಷನ್ ಅಲ್ಲ. ಯಾಕಂದ್ರೆ ಈಗ ಮಾರ್ಕೆಟ್ 2 ವರ್ಷದಿಂದ ಹೋಗ್ದಲ್ಲೇ ಇರೋದ್ರ ಕಾರಣದಿಂದ ಇವಾಗ SIP ಮಾಡ್ಕೊಂಡು ಕೂತ್ಕೊಂಡ್ರೆ ವರ್ಕ್ ಆಗಲ್ಲ. ಲಮ್ಸಮ್ ಬೆಟರ್. ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಕೆಳಗಿದೆ. ಲಮ್ಸಮ್ ಬೆಟರ್ ಅನ್ಸುತ್ತೆ. ಇಲ್ಲಿಂದ ಮೇಲೋದ್ರೆ ನಾವು ಆ ಗೇನ್ನ ಯೂಸ್ ಮಾಡ್ಕೊಬಹುದು. SIP ಯಾವಾಗ ಮಾಡ್ಬೇಕಂದ್ರೆ ಮಾರ್ಕೆಟ್ ಪೀಕಲ್ಲಿ ಇರ್ಬೇಕಾದ್ರೆ. ಮತ್ತೆ ನೀವು ಮ್ಯೂಚುವಲ್ ಫಂಡ್ SIP ಇದಕ್ಕೂ ಕಂಪೇರ್ ಮಾಡಬೇಡಿ. ಮ್ಯೂಚುವಲ್ ಫಂಡ್ SIPನೇ ಬೇರೆ, ಇದೇ ಬೇರೆ ಇರೋದು. 20 ಲಕ್ಷ ಇರೋದನ್ನ ಹೆಂಗೆ ಇನ್ವೆಸ್ಟ್ ಮಾಡೋಣ, ಸಿಸ್ಟಮ್ಯಾಟಿಕ್ಲಿ ಇನ್ವೆಸ್ಟ್ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಸಿಸ್ಟಮ್ಯಾಟಿಕಲ್ಲಿ ಅಂದ್ರೆ 50,000 ಒಂದ್ಸಲ, 60,000 ಒಂದ್ಸಲ, 1 ಲಕ್ಷ ಒಂದ್ಸಲ, 1.5 ಲಕ್ಷ ಒಂದ್ಸಲ, ಈ ತರ SIP ಮಾಡ್ಕೊಂಡು ಹೋಗೋಣ ಅಂತ ಕೇಳ್ತಾ ಇದ್ದಾರೆ. ಈ ತರ ಯಾವಾಗ ಮಾಡ್ಬೇಕಂದ್ರೆ ಮಾರ್ಕೆಟ್ ಪೀಕಲ್ಲಿ ಇರ್ಬೇಕಾದ್ರೆ ಮಾಡ್ಬೇಕು. ನಮ್ಮ ಹತ್ರ ಒಂದು ಲಮ್ಸಮ್ ಇರುತ್ತೆ ಅನ್ಕೊಳ್ಳಿ, ಆ ಲಮ್ಸಮ್ ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡಬೇಕು. ಎಂತ ಟೈಮಲ್ಲಿ ಮಾಡಬೇಕು? ಮಾರ್ಕೆಟ್ ಪೀಕಲ್ಲಿ ಇರ್ಬೇಕು ಮಾಡಬೇಕು. ಯಾಕಂದ್ರೆ ನಮಗೆ ಅವಾಗ ಮಾರ್ಕೆಟ್ ಇನ್ನೂ ಮೇಲೋಗುತ್ತೆ ಅನ್ನೋದು ಗೊತ್ತಿರಲ್ಲ. ಇನ್ನೂ ಎಷ್ಟು ಮೇಲೋಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅಥವಾ ಇನ್ನೂ ಎಷ್ಟು ಕೆಳಗೆ ಬರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇದೇ ಲಾಸ್ಟ್ ಅಂತಾನೂ ಗೊತ್ತಿರಲ್ಲ. ಅದ್ರ ಬದಲು ಏನು ಮಾಡ್ಬೋದು, ಮಾರ್ಕೆಟ್ ಪೀಕಲ್ಲಿ ಇದ್ದಾಗ ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಿರ್ಬೋದು. ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಮೇಲೋದ್ರೆ ಖುಷಿ, ಕೆಳಗೆ ಬಂದರೂ ಖುಷಿ. ಯಾಕಂದ್ರೆ ಕೆಳಗೆ ಬಂದ್ರೆ ಇನ್ನೂ ಜಾಸ್ತಿ ಬೈ ಮಾಡ್ಬೋದು, ಮೇಲೋದ್ರೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಮೇಲೋಗಿರುತ್ತೆ ಅಂತ ಖುಷಿ ಪಡ್ಬೇಕಷ್ಟೇ. ಇದು ಮ್ಯೂಚುವಲ್ ಫಂಡ್ SIPಗೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತೆ ಅದಕ್ಕೂ ಕಂಪೇರ್ ಮಾಡಬೇಡಿ. ಮ್ಯೂಚುವಲ್ ಫಂಡ್ SIP ಸಿಸ್ಟಮ್ಯಾಟಿಕ್. ಅದು ಮಂತ್ಲಿ ಪ್ರಪಂಚ ಪ್ರಳಯ ಆದ್ರೂ ಕೂಡ ಮಂತ್ಲಿ ದುಡ್ಡು ಕಟ್ಟಾಗ್ತಾ ಇರುತ್ತೆ. ಅದೇ ಬೇರೆ ಇದೇ ಬೇರೆ. ಇವ್ರ ಹತ್ರ ದುಡ್ಡು ಇರೋದನ್ನ ಯಾವ ರೀತಿ ಇನ್ವೆಸ್ಟ್ ಮಾಡೋದಂತ ಕೇಳ್ತಿದ್ದಾರೆ. ವಾಟ್ ಹ್ಯಾಪನ್ ಇಫ್ ಮನಿ ಇಸ್ ನಾಟ್ ವ್ಯಾಲ್ಯೂಬಲ್ ಎನಿಮೋರ್? ವಾಟ್ ವಿಲ್ ಬಿ ದ ವ್ಯಾಲ್ಯೂಬಲ್ ಥಿಂಗ್ ಲೇಟರ್? ಟ್ರಸ್ಟ್ ಇದೆಯಲ್ಲ, ಟ್ರಸ್ಟ್ ಮನಿಗಿನ್ನ ದೊಡ್ಡದು, ದುಡ್ಡಿಗಿನ್ನ ಭಯಂಕರ ದೊಡ್ಡದು. ಯಾಕಂದ್ರೆ ನಾನೇ ನೋಡ್ತಿದ್ದೀನಿ ಎಷ್ಟೋ ಜನ ಜಸ್ಟ್ ಟ್ರಸ್ಟ್ ಇಂದಾನೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ. ಎಲ್ಲಿಂದ ಬಂತದು? ಸಣ್ಣದೊಂದು ಅಲ್ಲಿ ನಡುವೆ ಬಿದೆಯಲ್ಲ ಸಂಬಂಧ, ಯಾರಿಗೂ ಕಾಣಲಿಲ್ಲದ್ದು, ಅದೇ ಟ್ರಸ್ಟ್. ಈ ಟ್ರಸ್ಟ್ ಇದೆಯಲ್ಲ, ಇದು ಮೋಸ್ಟ್ ವ್ಯಾಲ್ಯೂಬಲ್ ಅಸೆಟ್ ಇನ್ ದಿ ವರ್ಲ್ಡ್. ನಾವು ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ಯಾವುದೇ ಒಂದು ಕಂಪ್ನಿ ಮ್ಯಾನೇಜ್ಮೆಂಟ್ನ ನೋಡೋದು ಅಷ್ಟೇ, ಈ ಮ್ಯಾನೇಜ್ಮೆಂಟ್ ಎಷ್ಟು ಎಥಿಕಲ್ ಆಗಿದ್ದಾರೆ, ಎಷ್ಟು ರಿಯಲ್ ಆಗಿದ್ದಾರೆ. ಬಿಕಾಸ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ನ ಹೆಂಗ್ ನೋಡ್ಕೊಂತಿದ್ದಾರೆ ಅಂತ. ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ಯಾರು ಹೇಳಿ? ನಾವು. ಈಗ ಕಂಪ್ನಿಗೆ ಏನಾದ್ರು 100 ಕೋಟಿ ಬಂದರೆ ಕಂಪ್ನಿ 25 ಕೋಟಿ ರೂಪಾಯಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕಾಗಿರುತ್ತೆ. ಬಿಕಾಸ್ ಕಂಪ್ನಿ ಓನರ್ಶಿಪ್ ಏನಾದರೂ 75% ಪ್ರಮೋಟರ್ ಹತ್ರ ಇದ್ದು 25% ಜನಗಳ ಹತ್ರ ಇದ್ದರೆ 25 ಕೋಟಿ ಜನಗಳಿಗೆ ಕೊಡಬೇಕಾಗಿರುತ್ತೆ. ಅವಾಗ ಪ್ರಮೋಟ್ರು ಈ ಜನಗಳಿಗೆ ಯಾಕೆ 25 ಕೋಟಿ ಕೊಡಬೇಕಂತ ಆ ದುಡ್ಡನ್ನ ಅಲ್ಲಿಂದ ಅಲ್ಲಿಗೆ ಸಾಗಿಸಿದ್ರೆ ಅವಾಗ ಯಾರು ದುಡ್ಡು ಕಳ್ಕೊಂತಾರೆ? ಮೇ ಬಿ ಅವ್ನು 25 ಕೋಟಿಗೋಸ್ಕರ ಇಷ್ಟೊಂದೆಲ್ಲ ಮಾಡ್ಬೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ನ ಕಂಪ್ನಿಗೆ ಯಾರು ಇನ್ವೆಸ್ಟೇ ಮಾಡಲ್ಲ. ಅವ್ನು ದೊಡ್ಡದಾಗಿ ಯೋಚನೆ ಮಾಡ್ತಿಲ್ಲ. ನೀನು ದೊಡ್ಡದಾಗಬೇಕು, ಜೀವನದಲ್ಲಿ ದೊಡ್ಡದಾಗಿ ಬೆಳಿಬೇಕು ಅಂದರೆ ಟ್ರಸ್ಟ್ ಭಾಳ ಮುಖ್ಯ. ಟ್ರಸ್ಟ್ ದುಡ್ಡಿಗಿನ್ನ ಇಂಪಾರ್ಟೆಂಟ್. ದುಡ್ಡು ಯಾರು ಬೇಕಿದ್ರು ದುಡಿಬೋದು. ಟ್ರಸ್ಟ್ ಇದೆಯಲ್ಲ, ಟ್ರಸ್ಟ್ನ ಎಲ್ಲರೂ ದುಡಿಯೋಕ್ಕಾಗಲ್ಲ, ಇಂಪಾಸಿಬಲ್. ಎಲ್ಲರ ಕೈಲೂ ದುಡ್ಡು ಬರ್ಬೋದು, ಟ್ರಸ್ಟ್ನ ಎಲ್ಲರೂ ಸಂಪಾದನೆ ಮಾಡೋಕ್ಕಾಗಲ್ಲ. ಸ್ವಲ್ಪ ದುಡ್ಡು ಬಂದ ತಕ್ಷಣ, ಸ್ವಲ್ಪ ದುಡ್ಡಿನ ಆಸೆ ಬಂದ ತಕ್ಷಣ ಜನ ನಿಯತ್ನ ಬಿಟ್ಬಿಡ್ತಾರೆ. ನಿಯತ್ತು ಟ್ರಸ್ಟ್ ಅನ್ನೋದಿದೆಯಲ್ಲ, ಅದು ಕೊಂಡ್ಕೊಳಕ್ಕೂ ಬರಲ್ಲ, ಗಳಿಸ್ಬೇಕು. ಅದು ದುಡ್ಡಿಗಿನ್ನ ವ್ಯಾಲ್ಯೂ. ಇವಾಗಲೂ ಕೂಡ ಈ ದುಡ್ಡನ್ನ ನೀವು ನೋಡ್ತಿರೋದು ಒಂದು ಟ್ರಸ್ಟ್ ಅಷ್ಟೇ. ಅದು ಗೌರ್ಮೆಂಟ್ ಮೇಲೆ ಇರೋ ಒಂದು ಟ್ರಸ್ಟ್. ನಾನು ನಂಬ್ತೀನಿ ಅದು 500 ರೂಪಾಯಿ ಅಂತ, ಇನ್ನೊಬ್ಬನು 500 ರೂಪಾಯಿ ಅಂತ ನಂಬ್ತಾನೆ, ಅದಕ್ಕೆ ನೀವು ನಂಬ್ತಿದ್ದೀರಾ. ಅದಕ್ಕೆ ಏನು ವ್ಯಾಲ್ಯೂ ಇದೆ? ಗೋಲ್ಡಿಗೆ ಏನು ವ್ಯಾಲ್ಯೂ ಇದೆ? ಗೋಲ್ಡ್ ಭಾಳ ಟ್ರಸ್ಟ್ ಅಂತ ಹೇಳ್ತೀರಾ, ಗೋಲ್ಡಿಗೆ ಏನು ವ್ಯಾಲ್ಯೂ ಇದೆ? ನೀನು ಗೋಲ್ಡಿಗೆ 1 ಗ್ರಾಮಿಗೆ 10,000 ರೂಪಾಯಿ ಕೊಡೋಕ್ಕೆ ರೆಡಿ ಇದೆಯಾ? ನಾನು 10,000 ರೂಪಾಯಿ ಕೊಡೋಕೆ ರೆಡಿ ಇದ್ದೀನಿ. ಅದರಿಂದ ಗೋಲ್ಡಿಗೆ ಒಂದು ವ್ಯಾಲ್ಯೂ ಬಂತು. ಇಲ್ಲಿ ಗೋಲ್ಡಿಗೆ ವ್ಯಾಲ್ಯೂ ಮಾಡ್ತಿರೋದು ನಾನು ನೀನು. ಗೋಲ್ಡಿಗೆ
ಮಾಲೀಕದ್ದು ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ. ಭೂಮಿ ಮೇಲೆ ವ್ಯಾಲ್ಯೂ ಅನ್ನೋದು ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇನೆ. ಅದ್ರ ಕೆಳಗಡೆ ಒಂದು ಅಂಡರ್ಲೈನ್ ಟ್ರಸ್ಟ್ ಇರುತ್ತೆ, ಅದು ಕಾಣಲ್ಲ. ಟ್ರಸ್ಟ್ ಅನ್ನೋದು ಬಹಳ ಮುಖ್ಯ. ನನ್ನ ಪ್ರಕಾರ ಮೋಸ್ಟ್ ವ್ಯಾಲ್ಯೂಬಲ್ ಅಸೆಟ್ ಅಂದ್ರೆ ಅದು ಟ್ರಸ್ಟ್. ಐ ಆಮ್ ಎ ಗೌರ್ಮೆಂಟ್ ಎಂಪ್ಲಾಯ್, ಹೌ ಕ್ಯಾನ್ ಐ ಮೇಡ್ 10 crore? ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಬೇರೆ ದಾರಿನೇ ಇಲ್ಲಲ್ಲ ಬ್ರೋ. ನೀವು ಚೂಸ್ ಮಾಡಿದ್ದೀರಾ, ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಬರಬೇಕು, ಈ ಮಂತ್ಲಿ ನಮ್ಗೆ ಇಷ್ಟೇ ಸ್ಯಾಲ್ರಿ ಬರಬೇಕು, ನಮ್ಮ ಲೈಫ್ ತುಂಬ ಸೆಕ್ಯೂರ್ಡ್ ಆಗಿರ್ಬೇಕಂತ ನೋಡಿದ್ದೀರಾ. ಈಗ ನೀವು ಸೆಕ್ಯೂರ್ಡ್ ಅಂದ್ರೆ ಹೆಂಗೆ ಹೇಳಿ? ಸ್ಟೇಬಲ್ ಅಂದ್ರೆ ಹಿಂಗಿರುತ್ತೆ. ನೀವು ಹಿಂಗೆ ಎಕ್ಸ್ಪೆಕ್ಟ್ ಮಾಡಂಗೆ ಇಲ್ಲ, ನೀವು ಹಿಂಗೆ ಎಕ್ಸ್ಪೆಕ್ಟ್ ಮಾಡಬೇಕು. ಬಿಕಾಸ್ ನೀವು ಚೂಸ್ ಮಾಡಿದ್ದೀರಲ್ಲ ಆ ದಾರಿನ, ಅದಕ್ಕೆ ಎಕ್ಸಾಮ್ ಬರ್ದಿದ್ದೀರಾ, ಓದಿದ್ದೀರಾ, ಜಾಯ್ನ್ ಆಗಿದ್ದೀರಾ, ನೀವು ಯಾವಾಗಲೂ ಹಿಂಗೆ ಚೂಸ್ ಮಾಡಬೇಕು. ಹಿಂಗೆ ನೋಡಂಗೆ ಇಲ್ಲ. ನೀವು ಹಿಂಗೆ ನೋಡಿದ್ರೆ ಪ್ರಾಬ್ಲಮ್. ಬ್ರೋ ಅಟ್ಲೀಸ್ಟ್ ಟೆಲ್ ಮೀ ವೇರ್ ಎವರ್ ಯು ಇನ್ವೆಸ್ಟ್ ಇನ್ delivery or you do trading to achieve this. Where you will invest means you will diversify wherever or only in small cap or mid cap stocks. ಬ್ರದರ್, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡೋದು. ಮತ್ತೆ ನಾನು ಲಾಸ್ಟ್ ವಿಡಿಯೋ ಮಾಡಿದ್ವಲ್ಲ 100 crore, ಆ ವಿಡಿಯೋದಲ್ಲಿ ತುಂಬ ಜನ ಏನು ಅನ್ಕೊಂಡಿದ್ದಾರೆ, ನಾನು ಸ್ಟಾಕ್ ಮಾರ್ಕೆಟಿಂದ ರಿಟರ್ನ್ ತೆಗೆದುಬಿಟ್ಟು ನಂದೇನೋ 1 ಕೋಟಿ 2 ಕೋಟಿನ ನಾನು 100 ಕೋಟಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ. ಆ ಥರ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ. ನಾನು ಅಲ್ಲಿ ಕ್ಲಿಯರ್ಲಿ ಹೇಳಿದ್ದೀನಿ, ಆ ಥರ ಎಲ್ಲ ಮಾಡ್ತಾ ಇಲ್ಲ. ನನ್ನ ದುಡ್ಡನ್ನ ನಾನು ಇನ್ವೆಸ್ಟ್ ಮಾಡ್ತಾ ಬರ್ತಿದ್ದೀನಿ, ನನಗೆ ಬಿಸ್ನೆಸ್ ಕ್ಯಾಶ್ ಫ್ಲೋನ ಇನ್ವೆಸ್ಟ್ ಮಾಡ್ತಾ ಬರ್ತಿದ್ದೀನಿ, ಇದರಿಂದ ನನಗೆ ಈ ಅಮೌಂಟ್ನ ಅಚೀವ್ ಮಾಡ್ತೀನಿ ಅಂತ. ಮತ್ತೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ 15-20% ಜಾಸ್ತಿ ಎಕ್ಸ್ಪೆಕ್ಟೇ ಮಾಡಬಾರ್ದು. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮಂಥ ಶತಮೂರ್ಖರು ಯಾರೂ ಇಲ್ಲ ಅಂತ. ಯಾಕಂದರೆ ನೀವು ಇಲ್ಲಿ ಬೇರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ಒಂದು ಸ್ಟಾಕ್ ಅಂದರೆ ಏನು ಹೇಳಿ, ಅದು ಒಂದು ಪೀಸ್ ಆಫ್ ದಿ ಬಿಸ್ನೆಸ್. ನೀವಿಲ್ಲಿ ಬೇರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ನೀವು ಇಲ್ಲಿ ಬೇರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಿಮ್ಮ ಕೈಲಿ ಕಂಟ್ರೋಲ್ ಇರಲ್ಲ. ಬಿಸ್ನೆಸ್ ರನ್ ಮಾಡ್ತಿರೋರೇ ಬೇರೆಯವರು. ನೀವಿಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಪ್ರಿಡಿಕ್ಟ್ ಮಾಡ್ಬೋದು ಅಷ್ಟೇ. 15-20% ರಿಟರ್ನ್ ಈ ಕಂಪ್ನಿ ಕೊಡ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ನೀವೇನು ಬಿಸ್ನೆಸ್ ನಡೆಸ್ತಾ ಇಲ್ಲಲ್ಲ, ಅಲ್ಲಿ ನಿಮಗೆ ಗೊತ್ತೇ ಇಲ್ಲ. ಡೇ ಟು ಡೇ ಆಪರೇಷನ್ ಏನಾಗುತ್ತೆ, ಅಲ್ಲಿ ಒಳಗಡೆ ಏನು ನಡೀತಿದೆ ಏನು ಗೊತ್ತೇ ಇಲ್ಲ. ಅಲ್ಲಿ ನೀವು ಹೈಯೆಸ್ಟ್ ರಿಟರ್ನ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದು ಒಂಥರ ಗ್ಯಾಮ್ಲಿಂಗ್ ಇದ್ದಂಗೆ. ನಿಮಗೇನು ಗೊತ್ತಿಲ್ಲದಲ್ಲೇ ನೀವು ಅಷ್ಟೊಂದು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ಗ್ಯಾಮ್ಲಿಂಗ್ ಮಾಡ್ದಂಗೆ. ಅದಕ್ಕೆ ಮಾರ್ಕೆಟಲ್ಲಿ 15-20% ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲೇಬಾರ್ದು. ಬಟ್ ನನ್ನ ಬಿಸ್ನೆಸ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ. ನನ್ನ ಬಿಸ್ನೆಸ್ನ ನಾನು 30% ತಗೊಳ್ಬೋದು, 40% ತಗೊಳ್ಬೋದು, 50% ತಗೊಳ್ಬೋದು. ಬಿಕಾಸ್ ಇದು ನನ್ನ ಕೈಲಿದೆ. ಆಪರೇಷನ್ ನನ್ನ ಕೈಲಿದೆ, ಸೇಲ್ಸ್ ನನ್ನ ಕೈಲಿದೆ, ಪ್ರತಿಯೊಂದು ನನ್ನ ಕೈಲಿದೆ. ನನ್ನ ಬಿಸ್ನೆಸ್ನ ನಾನು ಎಷ್ಟು % ಬೇಕಿರೋ ಮೇಲೆ ತಗೊಂಡೋಗ್ಬೋದು. ಮಾರ್ಕೆಟಲ್ಲಿ ನೀವು 15-20% ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಯಾಕಂದ್ರೆ ನನ್ನ ಕೈಲಿಲ್ಲ. ಮಾರ್ಕೆಟೇ ನನ್ನ ಕೈಲಿಲ್ಲ. ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ. ನಾನಲ್ಲಿ ಶೇರ್ ಮಾರ್ಕೆಟಿಂದ ನಾನು ನಂದು 100 ಕೋಟಿ ಮಾಡ್ತೀನಿ ಅಂತ ಹೇಳಿಲ್ಲ. ನನ್ನ ಬಿಸ್ನೆಸ್ನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅದ್ರ ಹೆಲ್ಪ್ ಥ್ರೂ ನಾನು 100 ಕೋಟಿ ಮಾಡ್ತೀನಿ ಅಂತ ಹೇಳಿದ್ದು. ವೇರ್ ಇಸ್ ದ ಸ್ಟ್ರಾಟಜಿ ಇನ್ ದಿಸ್ ವಿಡಿಯೋ? ಫಸ್ಟ್ಲಿ, ಹೌ ಡು ಯು ಮೇಕ್ 40 lakhs ಇನ್ 1 month? ಅದನ್ನ ಹೇಳಿ ಫಸ್ಟ್. ಅದನ್ನ ಹೆಂಗೆ ಹೇಳೋಕ್ಕಾಗುತ್ತೆ? 11-12 ವರ್ಷದಿಂದ ಒಂದೊಂದು ರೂಪಾಯಿನೂ ಜೋಡಿಸ್ಕೊಂಡು ಬಂದಿರೋದು. 40 lakhs ನಂಬರ್ ಬರಬೇಕಂದ್ರೆ ಅದು ಎಷ್ಟು ಸಲ ಮೇಲೆ ಕೆಳಗೆ ಹೋಗಿ ಈ ಲೆವೆಲಿಗೆ ಬಂದಿರೋದು. 10 years ಆಯಿತು ಅದನ್ನು ಈ ನಂಬರ್ ತರೋಕ್ಕೆ. ನೀವು ಇಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ಇದನ್ನು ಒಂದೇ ತಿಂಗಳಲ್ಲಿ ಬಂತ 2 ತಿಂಗಳಲ್ಲಿ ಬಂತ ಅಂತ ಕೇಳಿದ್ರೆ ಏನು ಹೇಳೋಣ? ಇದು ತುಂಬ ಟೈಮ್ ಎಫರ್ಟ್ ಹಾಕಿ ಬಂದಿರೋ ನಂಬರ್ ಇದು. ಒಂದೇ ದಿವಸದಲ್ಲಿ ಏನೂ ಬರಲ್ಲ, ಒಂದೇ ದಿವಸದಲ್ಲಿ ಏನೂ ಮಾಡೋಕ್ಕೂ ಆಗಲ್ಲ. ಸರ್, ನೀವ್ಯಾಕೆ ನಿಮ್ಮ ಕಂಪ್ನಿ ನೇಮ್ನ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡಿಸ್ಬೋದು? ಬ್ರೋ, ನಮ್ಮ ಕಂಪ್ನಿ ಇನ್ನೂ ಅಷ್ಟು ದೊಡ್ಡದಾಗಿಲ್ಲ. ಅದು MSMEನಲ್ಲಿ ಲಿಸ್ಟ್ ಮಾಡಿಸ್ಬೇಕಾಗತ್ತೆ, SME IPO ತಗೊಂಡು ಲಿಸ್ಟ್ ಮಾಡಿಸ್ಬೇಕಾಗತ್ತೆ. ಅದು ಕಚಡ, ನಂಗೆ ಇಷ್ಟ ಇಲ್ಲ. ನಾವು ಒಳ್ಳೆ ಥರನೇ ಲಿಸ್ಟ್ ಮಾಡಿಸ್ಬೇಕು, ನಾರ್ಮಲ್ ದೊಡ್ಡ ಕಂಪ್ನಿ ಥರನೇ ಲಿಸ್ಟ್ ಮಾಡಿಸ್ಬೇಕು. ಅದಕ್ಕೊಂದು 3,000-4,000 ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಬೇಕು. ಮಂತ್ಲಿ ನೆಟ್ ಪ್ರಾಫಿಟ್ ಕಂಪ್ನಿದು 100-200 ಕೋಟಿ ಮಾಡಬೇಕು. ಅವಾಗ ನಾವು ತರ್ತೀವಿ. ಅದು ಗೋಲ್ ಇದೆ. ಡೆಫಿನೆಟ್ಲಿ ನಮ್ಮ ಕಂಪ್ನಿಯ IPOನ ನಾವು ಮಾರ್ಕೆಟಲ್ಲಿ ಲಿಸ್ಟ್ ಮಾಡಿಸ್ತೀವಿ. ನಾವು ಬಂದ್ಬಿಟ್ಟು NSEದು ಬೆಲ್ ಹೊಡಿತೀವಿ. ಬಂದು ನೋಡ್ತಾ ಇರಿ, ವೆಯ್ಟ್ ಮಾಡ್ತಾ ಇರಿ. ಅದು ಗೋಲ್ ಇದೆ. ಆಮೇಲೆ ನಮ್ಮ ಟೀಮಲ್ಲಿ ಯಾರೋ ಹೇಳ್ತಾ ಇದ್ರು, ನಾವೇನಾದರೂ IPO ಹೋಗ್ಬಿಟ್ಟೆ ಜನ ಬೇರೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಲ್ಲ, ಡೈರೆಕ್ಟ್ ನಾವು ಯಾವುದೇ ಸ್ಟಾಕ್ಸ್ ಹೇಳಿದ್ರು ಕೂಡ ಸರ್ ನಿಮ್ಮ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಇನ್ವೆಸ್ಟ್ ಮಾಡ್ತಾರೆ ಅಂತ. ವಿಲ್ ಸಿ, ಆ ಥರ ಆಪರ್ಚುನಿಟಿನೂ ಬರ್ತಾ ನೋಡೋಣ. ದುಡ್ಡು ಮಾಡಿ ಏನು ಮಾಡ್ತೀರಾ ಅಂತ ದೇವರಾಣೆಗೂ ನನಗೆ ಗೊತ್ತಿಲ್ಲ ಬ್ರೋ. ನೋಡೋಣ, ಏನು ಬೇಕಿರೋ ಮಾಡ್ಬೋದು. ದುಡ್ಡಿದ್ರೆ 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದಲ್ಲ. ನಾನು ಅಷ್ಟೊಂದು ದುಡ್ಡು ಮಾಡ್ತಿದ್ದೀನಿ ಅಂದರೆ ನಾನು ರೆವಿನ್ಯೂ ಇಂಕ್ರೀಸ್ ಮಾಡಬೇಕಂದ್ರೆ ನಾನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ನಾನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ? ಇಂಡೈರೆಕ್ಟ್ಲಿ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ? ಟ್ಯಾಕ್ಸ್ ಪೇ ಮಾಡ್ತಿದ್ದೀವಲ್ಲ, ಅಷ್ಟೊಂದು ಟ್ಯಾಕ್ಸ್ ಪೇ ಮಾಡಿದ್ರೆ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ? ನೀವು ಹೇಳ್ಬೋದು ಗೌರ್ಮೆಂಟ್ ಅದು ತಿಂತಾರೆ, ಅದು ಮಾಡ್ತಾರೆ, ಅದು ನನಗೆ ಗೊತ್ತಿಲ್ಲ. ಅದೇನೇನು ಮಾಡ್ತಾರೋ ನಮಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿದ್ದೀವಾ ಬ್ರೋ? ನನ್ನ ಪ್ರಕಾರ 10 lakhs ಮಂತ್ಲಿ ಇನ್ವೆಸ್ಟ್ ಮಾಡಿ 5 years ಮ್ಯಾಕ್ಸಿಮಮ್ 20 crore ಮಾಡ್ಬೋದು ಅಷ್ಟೇ. ಹೌದು ಬ್ರೋ, ನಾನು ಹೇಳ್ದಲ್ಲ, ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ 20 crore 30 crore ನಂಬರೇ ಬರ್ತಾ ಇದೆ. ಅದಕ್ಕೆ ಹೇಳಿದ್ದು ಇಂಪಾಸಿಬಲ್ ಅನ್ಸೋದನ್ನು ಈಗ ಮಾಡೋಕ್ಕಾಗಲ್ಲ ಅನ್ಸೋದನ್ನ ಏನಾದರೂ ಚಾಲೆಂಜ್ ಅಕ್ಸೆಪ್ಟ್ ಮಾಡೋಣ ಅಂತ ಮಾಡಿದ್ದು. ಕ್ಲೀನಾಗಿ ನೋಡ್ಕೊಂಡ್ರೆ 5 years ಅದನ್ನು ಅಚೀವ್ ಮಾಡೋದು ಭಾರಿ ಕಷ್ಟ. ಇಂಪಾಸಿಬಲ್ಲೇ ಅನಿಸುತ್ತೆ. ಕ್ಯಾಲ್ಕುಲೇಟ್ರೆ ನನ್ನ ನಂಬರ್ ಹಾಕ್ಬೇಕಾದ್ರೆ ನನಗೆ ತಲೆ ಹಿಂಗಾಗುತ್ತೆ ಅಯ್ಯಪ್ಪ ಅಂತ. ಬಟ್ ಒಂದ್ಸಲ ಚಾಲೆಂಜ್ ತೊಗೊಂಡ್ಮೇಲೆ ನಾವು ಯಾವಾಗಲೂ ಕೂಡ ಏನು ಮಾಡ್ತೀವಿ, ಅದರಿಂದನೇ ಹೋಗ್ತೀವಿ. ಅದು ನಾವು ಅದರಿಂದ ಹೋದಾಗ ನಾವು ಅದೇ ರೀತಿ ನಮ್ಮ ಇನ್ಕಮ್ನ ಜಾಸ್ತಿ ಮಾಡ್ಕೊಳೋದ್ರಲ್ಲೇ ಫೋಕಸ್ ಮಾಡ್ತೀವಿ. ನಮ್ಮ ರೆವಿನ್ಯೂ ಹೆಂಗೆ ಜಾಸ್ತಿ ಮಾಡ್ಕೊಬೋದು, ಬೇರೆ ಕಡೆ ರೆವಿನ್ಯೂ ಸೋರ್ಸ್ನ ಹೆಂಗೆ ಹುಡುಕೋದು, ಈ ಥರ ಬೇರೆ ಕಡೆನೂ ರೆವಿನ್ಯೂ ಸೋರ್ಸ್ನ ಹುಡುಕ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮದು ನೆಟ್ ಪ್ರಾಫಿಟ್ಟು ರೈಸ್ ಆಗುತ್ತೆ. ನೆಟ್ ಪ್ರಾಫಿಟ್ ರೈಸ್ ಆದರೆ ಅಚೀವ್ ಮಾಡೋದೇನು ಮ್ಯಾಟ್ರ್ ಅಲ್ಲ. ಓಕೆ ಸರ್, ನೀವೆಲ್ಲ ನಂಬರ್ಸ್ನ ಕ್ಯಾಲ್ಕುಲೇಷನಲ್ಲಿ ಆಗುತ್ತೆ. ರಿಯಲ್ ಆಗಿ ಆಗೋಕ್ಕೆ ಮಾರ್ಕೆಟ್ ಸಪೋರ್ಟ್ ಮಾಡೋ
ಮಾಡೋದು ತುಂಬ ಮುಖ್ಯ ಅಲ್ವಾ. 4 ವರ್ಷದಿಂದ ನಡೀತಿರೋ ಯುದ್ಧಗಳು ಮಾರ್ಕೆಟ್ ತಲೆ ಕೆಳಗೆ ಮಾಡ್ತಿದೆ. 5 ವರ್ಷ ಚಾಲೆಂಜಲ್ಲಿ ಈ ಥರ ತಪ್ಪು ಆದರೆ ಏನು ಮಾಡೋದು ಹೇಳಿ. ಬ್ರದರ್ ಅದೇ ಹೇಳಿದ್ನಲ್ಲ, ನಾನು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿಲ್ಲ, ಮಾರ್ಕೆಟ್ ರಿಟರ್ನ್ ಮೇಲೆ ಡಿಪೆಂಡ್ ಆಗಿಲ್ಲ. ಮಾರ್ಕೆಟ್ ರಿಟರ್ನ್ ನಾನು 15-20% ಮೇಲೆ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ನನ್ನ ಇನ್ಕಮ್ನ ರೈಸ್ ಮಾಡ್ಕೊಳೋದ್ರಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ನನ್ನ ಇನ್ಕಮ್ನ ಯಾವ ರೀತಿ ಜಾಸ್ತಿ ಮಾಡ್ಕೊಳೋದು ಅದರಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಇಷ್ಟೆಲ್ಲ ಜಿಯೋ ಪೊಲಿಟಿಕಲ್ ಇಶ್ಯೂ ಇದ್ದಾವೆ. ನಾನು ಮಾರ್ಕೆಟಿಂದ ಹೆಂಗೆ ಇಷ್ಟೇ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ನಾನು ಗ್ಯಾಮ್ಲಿಂಗ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಮಾರ್ಕೆಟಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ನನ್ನ ಬಿಸ್ನೆಸ್ ನನ್ನ ಕಂಟ್ರೋಲಲ್ಲಿದೆ. ನನ್ನ ಬಿಸ್ನೆಸ್ನ ಹೆಂಗೆ ಮೇಲೂ ತಗೊಂಡೋಗ್ಬೋದು ಅನ್ನೋದು ನನ್ನ ಕೈಲಿದೆ. ನಾನು ಇದ್ರ ಕಡೆ ಫೋಕಸ್ ಮಾಡ್ತೀನಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಾಗಿದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ.